Hello students, welcome to Don Bosco PU College online classes. We are trying our best to make teaching learning experience easy to our students. So subscribe to our YouTube channel and press the bell icon to never miss any update. Hi everyone, welcome to Business Studies class by Don Bosco PU College, Chitradurga. In the previous video, we discussed about three sections in this model question paper. Section A, B and C. I mean 1 marks questions, 2 marks questions and 4 marks questions. ಈ 3 sections ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಸೆಕ್ಷನ್ ನಲ್ಲಿ ನಾವು 7 marks questions ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ಲಸ್ ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಇಲ್ಲಿ ಯೂಶಲಿ ಒಂದು 6 ಕೊಟ್ಟಿರ್ತಾರೆ, ನಿಮಗೆ 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರದೇ ನೀವು ಯು ನೀಡ್ ಟು ಆನ್ಸರ್ 4 ಯು ನೀಡ್ ಟು ಆನ್ಸರ್ 8 marks ಕ್ವಶನ್ಸ್. ನೀವು ಅದು 1 by 1 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದನೇದು ಏನ್ ಕೇಳಿದ್ದಾರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ, ಅಂದ್ರೆ ಫೀಚರ್ಸ್, ಲಕ್ಷಣಗಳನ್ನ ಕೇಳಿದ್ದಾರೆ. ಓಕೆ, ಇದು ಒಂದನೇ ಕ್ವಶನ್. ನಾವು 1 by 1 ನೋಡ್ತಾ ಹೋಗೋಣ. ಒಂದನೇ ಫೀಚರ್ ಏನಂದ್ರೆ, ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಏನಿದು ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂದ್ರೆ, ಮ್ಯಾನೇಜ್ಮೆಂಟ್ ಯಾವುದೇ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತೀವಂದ್ರೆ ಸುಮ್ಮನೆ ಮಾಡೋದಿಲ್ಲ. ಆರ್ಗನೈಸೇಷನ್ಗೆ ಇರೋ ಗೋಲ್ ನ ರೀಚ್ ಮಾಡೋಕ್ಕೋಸ್ಕರ ಮಾಡ್ತೀವಿ ನಾವು. ಓಕೆ, ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ, ಪ್ಲಾನಿಂಗ್ ಇರ್ಬೋದು, ಆರ್ಗನೈಸಿಂಗ್ ಇರ್ಬೋದು, ಡೈರೆಕ್ಟಿಂಗ್ ಇರ್ಬೋದು, ಕಂಟ್ರೋಲಿಂಗ್ ಇರ್ಬೋದು. ಓಕೆ, ಇವನ್ನೆಲ್ಲ ಸೇರಿಸಿದ್ರೆ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ, ರೈಟ್? ಓಕೆ, ಸೊ ಎಕ್ಸಾಂಪಲ್ ನಾವು ಪ್ಲಾನಿಂಗ್ ಅಂತ ತಗೊಂಡಾಗ, ಪ್ಲಾನಿಂಗ್ ನಾವ್ ಏನಕ್ಕೆ ಮಾಡ್ತೀವಿ? ಯಾವುದೋ ಒಂದು ಗೋಲ್ ರೀಚ್ ಮಾಡೋದಕ್ಕೆ. ಓಕೆ, ಆರ್ಗನೈಸೇಷನ್ ಗೋಲ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಪರ್ಸನಲ್ ಆಗಿ ಪ್ಲಾನ್ ಮಾಡಿದ್ರು ಒಂದು ಗೋಲ್ ಇರುತ್ತೆ, ಅದಕ್ಕೋಸ್ಕರ ಪ್ಲಾನ್ ಮಾಡ್ತೀವಿ. ಅದೇ ತರ ಆರ್ಗನೈಸೇಷನ್ ಅಲ್ಲಿ ಪ್ಲಾನಿಂಗ್ ಮಾಡೋದು ಸುಮ್ಮನೆ ಟೈಪ್ ಪಾಸ್ ಅಲ್ಲ. ಆರ್ಗನೈಸೇಷನ್ಗೆ ಗೋಲ್ ಇರುತ್ತೆ, ಆ ಗೋಲ್ ನ ರೀಚ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ತೀವಿ, ರೈಟ್? ಅದೇ ತರ ಮ್ಯಾನೇಜ್ಮೆಂಟ್ ಸಹ, ಬಿಕಾಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲ ಸೇರಿಸಿದ್ರೆ ಮ್ಯಾನೇಜ್ಮೆಂಟ್, ರೈಟ್? ನಾನು ಪ್ರಿಸೈಸ್ ಆಗಿ ಪ್ಲಾನಿಂಗ್ ಅನ್ನ ತಗೊಂಡೆ. ನಾವು ಇದನ್ನ ಆಲ್ರೆಡಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ರೈಟ್? ಓಕೆ, ಎರಡನೇದು ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವಸಿವ್. ಓಕೆ, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವಸಿವ್ ಅಂದ್ರೆ ಯೂನಿವರ್ಸಲಿ ಅಪ್ಲಿಕೇಬಲ್, ಅಂದ್ರೆ ಮ್ಯಾನೇಜ್ಮೆಂಟ್ ನ ಎಲ್ಲಾ ಆರ್ಗನೈಸೇಷನ್ಸ್ಗೂ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಏನೋ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಎಕನಾಮಿಕ್ ಅಂದ್ರೆ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಇರ್ಬೋದು, ನಾನ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಇರ್ಬೋದು, ರಿಲಿಜಿಯಸ್ ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲದಕ್ಕೂ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಬಿಕಾಸ್ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಅಂದ್ರೆ ಮ್ಯಾನೇಜ್ಮೆಂಟ್ ಇದ್ರೇನೆ ಗೋಲ್ ರೀಚ್ ಮಾಡಕ್ ಆಗೋದು, ಇಲ್ಲಾಂದ್ರೆ ಗೋಲ್ ರೀಚ್ ಮಾಡಕ್ ಆಗೋದಿಲ್ಲ. ಸೊ ಎಲ್ಲಾ ಆರ್ಗನೈಸೇಷನ್ಗೂ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್. ಅಂದ್ರೆ ಮ್ಯಾನೇಜ್ಮೆಂಟ್ ಗೆ ಡೈಮೆನ್ಷನ್ಸ್, ತುಂಬಾ ಡೈಮೆನ್ಷನ್ಸ್ ಇದೆ, ಮೋರ್ ದನ್ 1. ಓಕೆ, ಮಲ್ಟಿ ಡೈಮೆನ್ಷನಲ್ ಅಂತ ಕರೀತಾರೆ. 3 ಡೈಮೆನ್ಷನ್ಸ್ ಇದೆ ಅದಕ್ಕೆ, ನೀವು ನೋಡ್ತಿರೋ ಪ್ರಕಾರ. ಒಂದೇದು ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಎರಡನೇದು ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮೂರನೇದು ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಒಂದೇದು ನೋಡೋಣ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅಂದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಏನಕ್ಕೋಸ್ಕರ? ನಾವು ಕೆಲಸ ತಗೊಳಕ್ಕೆ. ಯಾರಿಂದ? ಎಂಪ್ಲಾಯೀಸ್ ಇಂದ. ಏನು ಕೆಲಸ ತಗೊಂತೀವಿ? ಆರ್ಗನೈಸೇಷನ್ ಗೋಲ್ ರೀಚ್ ಮಾಡೋದಕ್ಕೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಹೇಳಿದ್ವಿ, ರೈಟ್? ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಅನ್ನೋ ಡೈಮೆನ್ಷನ್ ಇದೆ, ಓಕೆನಾ? ಅದು ಒಂದೇ ಡೈಮೆನ್ಷನ್. ಮ್ಯಾನೇಜ್ಮೆಂಟ್ ಏನದು? ಅದೊಂದು ಕಲೆ. ಯಾವ ತರ ಕಲೆ? ಎಂಪ್ಲಾಯೀಸ್ ಇಂದ ಕೆಲಸ ತಗೊಳೋದು. ಮ್ಯಾನೇಜ್ಮೆಂಟ್ ಅದನ್ನ ವರ್ಕ್ ಅಂತಾರೆ. ಏನಕ್ಕೆ? ಆರ್ಗನೈಸೇಷನ್ ಗೋಲ್ ರೀಚ್ ಮಾಡೋದಕ್ಕೆ. ಎರಡನೇದು ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ಇದೊಂದು ಎರಡನೇ ಡೈಮೆನ್ಷನ್. ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕೆಲಸ ತಗೊಂತೀವಿ, ರೈಟ್? ಯಾರಿಂದ? ಜನರ ಜೊತೆ, ಎಂಪ್ಲಾಯೀಸ್ ಇಂದ, ಪೀಪಲ್ ಇಂದ. ಸೊ ಇಲ್ಲಿ ನಾವು ಜನರ ಜೊತೆ ಡೀಲ್ ಮಾಡ್ತೀವಿ. ಸೊ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್. ಮೂರನೇದು ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಆಪರೇಷನ್ಸ್ ಈಸ್ ನಥಿಂಗ್ ಬಟ್ ಸೀರೀಸ್ ಆಫ್ ವರ್ಕ್. ತುಂಬಾ ವರ್ಕ್, ಒಂದು 10 ವರ್ಕ್ ಸೇರಿದ್ರೆ ಆಪರೇಷನ್ ಅಂತ ಕರೀತಾರೆ. ಗೊತ್ತಾಯ್ತಾ ಇದು? ನೆಕ್ಸ್ಟ್
ಸೊ ನಾವು 3 ಡೈಮೆನ್ಷನ್ ಹೊಂದಿದ್ದೀವಿ ಇಲ್ಲಿ ಮ್ಯಾನೇಜ್ಮೆಂಟ್: ವರ್ಕ್, ಪೀಪಲ್ ಅಂಡ್ ಆಪರೇಷನ್ಸ್. 4ನೇ ಲಕ್ಷಣ ಏನಂದ್ರೆ ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅಂದ್ರೆ ಮ್ಯಾನೇಜ್ಮೆಂಟ್ ನ ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕು. ಅಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಲ್ಲ ಸೇರಿಸಿದ್ರೆ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಕರೆಕ್ಟ್ ಆಯ್ತು. ಈ ಫಂಕ್ಷನ್ಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕು. 1 ವರ್ಷ ಮಾಡಿದೀವಿ, ಸೊ ರೆಸ್ಟ್ ತಗೊಳ್ಳೋಣ, ಬಿಟ್ಟು ಬಿಡೋಣ ಅಂತ ಬಿಡಂಗಿಲ್ಲ. ಆರ್ಗನೈಸೇಷನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಈ ಫಂಕ್ಷನ್ಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ. ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಗ್ರೂಪ್ ಆಕ್ಟಿವಿಟಿ ಅಂತ. ಸೊ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ಪ್ಲಾನಿಂಗ್ ತಗೊಳ್ರಿ. ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಇದೆ. ಅದರಲ್ಲಿ ಎಕ್ಸಾಂಪಲ್ ಪ್ಲಾನಿಂಗ್ ತಗೊಂಡ್ರೆ, ಪ್ಲಾನಿಂಗ್ ಬಂದ್ಬಿಟ್ಟು ಒಬ್ಬರೇ ಕುತ್ಕೊಂಡು ಮಾಡೋದಲ್ಲ. He has to get the suggestions, directions, guidance from different experts. ಅದಕ್ಕೆ ಕುತ್ಕೊಂಡು ಡಿಸ್ಕಸ್ ಮಾಡಬೇಕು. ಸೊ ಇಟ್ ಇಸ್ ಎ ಗ್ರೂಪ್ ಆಕ್ಟಿವಿಟಿ, ನಾಟ್ ಇಂಡಿವಿಜುವಲ್ ಆಕ್ಟಿವಿಟಿ. ಓಕೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ಡೈನಾಮಿಕ್ ಫಂಕ್ಷನ್. ಅಂದ್ರೆ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಸಿಚುವೇಶನ್ ತಕ್ಕಂತೆ, ಆರ್ಗನೈಸೇಷನ್ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದು ಒಂದು ಡೈನಾಮಿಕ್ ಫಂಕ್ಷನ್ ಅಂತೆ. ಲಾಸ್ಟ್ನೇದು ಬಂದ್ಬಿಟ್ಟು ಇಂಟ್ಯಾಂಜಿಬಲ್ ಫೋರ್ಸ್. ಅಂದ್ರೆ ಮ್ಯಾನೇಜ್ಮೆಂಟ್ ನ ವಿ ಕೆನಾಟ್ ಸಿ, we cannot touch, but we can feel its presence. ಫೈನ್, ಗೊತ್ತಾಯ್ತಾ? ಇವು ಪ್ಲಾನಿಂಗ್ ಅಂತ ಎಕ್ಸಾಂಪಲ್ ತಗೊಂಡಾಗ, ಪ್ಲಾನಿಂಗ್ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ, ಅದು ಪ್ಲಾನಿಂಗ್ ಪ್ರೋಸೆಸ್. ಬಟ್ ಪ್ಲಾನಿಂಗ್ ನಾವು ನೋಡಕ್ ಆಗೋದಿಲ್ಲ. ಗೊತ್ತಾಗ್ತೇ ಇಲ್ವಾ? ಈಗ ಒಂದು ಕಾರ್ಪೆಂಟರ್ ಬೆಂಚ್ ಮಾಡ್ತಿರ್ತಾನೆ, ಬೆಂಚ್ ಮಾಡೋ ಪ್ರೋಸೆಸ್ ಬೇರೆ, ಬೆಂಚ್ ಮಾಡಿ ಇಟ್ಟಾದ್ಮೇಲೆ ಅದು ಬೇರೆ. ಸೊ ಅದೇ ತರ ಪ್ಲಾನಿಂಗ್ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ, ಅದು ಪ್ರೋಸೆಸ್, ಅದನ್ನ ನೋಡ್ಬೋದು ನೀವು. ಆಮೇಲೆ ಪ್ಲಾನ್ ನ ನೋಡ್ಬೋದಾ? ನೋಡಕ್ಕಾಗಲ್ಲ. ಸೊ ಇಟ್ ಈಸ್ ಇಂಟ್ಯಾಂಜಿಬಲ್ ಫೋರ್ಸ್. ಅದು ನೋಡಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ, ಬಟ್ ಅದ್ರ ಪ್ರೆಸೆನ್ಸ್ ನ ಫೀಲ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾವು ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ, ಬಿಕಾಸ್ ಇದೆಲ್ಲ ನಾವು ಆಫ್ಲೈನ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ತುಂಬಾ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ಓಕೆ. ಟೈಪ್ಸ್ ಆಫ್ ಪ್ಲಾನ್ ಕೇಳಿದ್ದಾರೆ ಇಲ್ಲಿ. 4 ಟೈಪ್ಸ್ ಆಫ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ. ಪ್ಲಾನಿಂಗ್ ಅಲ್ಲಿ ಎಷ್ಟು ವಿಧಗಳಿದಾವೆ ಅಂತ. ಓಕೆನಾ? ಒಂದನೇದು ಸಿಂಗಲ್ ಯೂಸ್ ಪ್ಲಾನ್ ಅಂತ ಇದೆ. ಓಕೆನಾ? ಸಿಂಗಲ್ ಯೂಸ್ ಪ್ಲಾನ್ ಅಂದ್ರೆ ಆ ಹೆಸರಲ್ಲೇ ಇದೆ, ಈ ಪ್ಲಾನ್ ನಾವು 1 ಟೈಮ್ ಮಾತ್ರ ಯೂಸ್ ಮಾಡಕ್ಕಾಗೋದು. ಓಕೆನಾ? 1 ಟೈಮ್ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ನಾಳೆ ಮೀಟಿಂಗ್ ಇದೆ, ಆ ಮೀಟಿಂಗ್ ಅಲ್ಲಿ ಏನೇನು ಮಾತಾಡಬೇಕು, ಅಜೆಂಡಾ ನಾನು ಪ್ಲಾನ್ ಮಾಡ್ತೀನಿ, ಅದು ಅಷ್ಟೇ ಯೂಸ್ ಮಾಡಕ್ಕಾಗೋದು. ನಾಳೆ ಮೀಟಿಂಗ್ ಮಾತ್ರ ಯೂಸ್ ಮಾಡಕ್ಕಾಗೋದು, ಮತ್ತೆ ನೆಕ್ಸ್ಟ್ ಡೇ ಅದು ಯೂಸ್ ಇಲ್ಲ, ಅದು ಬೇರೆ ಇವೆಂಟ್ಸ್ ಯೂಸ್ ಆಗಲ್ಲ ಅದು. ಸೊ ಅದನ್ನ ಸಿಂಗಲ್ ಯೂಸ್ ಪ್ಲಾನ್ ಅಂತ ಕರಿತೀವಿ. ಸ್ಟ್ಯಾಂಡಿಂಗ್ ಪ್ಲಾನ್ ಅಂದ್ರೆ ಇದನ್ನ ರಿಪೀಟೆಡ್ ಆಗಿ ಯೂಸ್ ಮಾಡಬಹುದು. ಓಕೆನಾ? ರಿಪೀಟೆಡ್ ಆಗಿ ಯೂಸ್ ಮಾಡಬಹುದು. ಈ ಸಿಂಗಲ್ ಯೂಸ್ ಪ್ಲಾನ್ ಒಂದೇ ಸರಿ ಯೂಸ್ ಮಾಡೋದು. ಈ ಸ್ಟ್ಯಾಂಡಿಂಗ್ ಪ್ಲಾನ್ ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಪ್ರೋಸೆಸ್ ಒಂದು ಪ್ಲಾನ್ ಮಾಡಿರ್ತೀವಿ, ಸೇಮ್ ಪ್ಲಾನ್ ನ ಇವತ್ತು ಯೂಸ್ ಮಾಡ್ತೀವಿ, ನಾಳೆ ಯೂಸ್ ಮಾಡ್ತೀವಿ, ಅದೇ ತರ ವರ್ಷ ಪೂರ್ತಿ ಯೂಸ್ ಮಾಡ್ತೀವಿ. ಪ್ರೊಡಕ್ಷನ್ ಹೇಗ್ ಮಾಡೋದು, ಫಸ್ಟ್ ರಾ ಮೆಟೀರಿಯಲ್ ಪ್ಯೂರಿಫೈ ಮಾಡೋದು, ಪ್ಯಾಕಿಂಗ್ ಮಾಡೋದು, ಲೇಬಲಿಂಗ್ ಮಾಡೋದು, ಗೋಡನ್ ಶಿಫ್ಟ್ ಮಾಡೋದು, ಇದೊಂದು ಪ್ಲಾನಿಂಗ್. ಅದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ, ಅದೊಂದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಕರಿಬಹುದು. ಓಕೆನಾ? 3ನೇ ಟೈಪ್ ಏನಂದ್ರೆ ಆಬ್ಜೆಕ್ಟಿವ್ಸ್. ಓಕೆ. ಆಬ್ಜೆಕ್ಟಿವ್ ಅಂದ್ರೆ ಒಂದು ಗೋಲ್ ಅಷ್ಟೇ. ಇದೊಂದು ಟೈಪ್. ಯಾವ್ದು ಟೈಪ್? ಪ್ಲಾನಿಂಗ್ ಟೈಪ್. ಆಬ್ಜೆಕ್ಟಿವ್ ಅಂದ್ರೆ ಗೋಲ್ ಇರ್ಬೋದು, ಟಾರ್ಗೆಟ್ ಇರ್ಬೋದು. ಯೂಶಲಿ ಆಬ್ಜೆಕ್ಟಿವ್ ಯಾರು ಸೆಟ್ ಮಾಡ್ತಾರೆ? ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಟ್ ಮಾಡ್ತಾರೆ. ಆಬ್ಜೆಕ್ಟಿವ್ ಬಂದ್ಬಿಟ್ಟು ರೀಸನಬಲ್ ಆಗಿರ್ಬೇಕು, ಹ್ಯೂಮನ್ಲಿ ಪಾಸಿಬಲ್ ಆಗಿರ್ಬೇಕು. ಓಕೆ. ಹ್ಯೂಮನ್ಲಿ ಇಂಪಾಸಿಬಲ್ ಆಗಿರಬಾರ್ದು. ಓಕೆ. ನಾಳಿನ ಬೆಳಿಗ್ಗೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಅದು ಹ್ಯೂಮನ್ಲಿ ಇಂಪಾಸಿಬಲ್, ಲಾಜಿಕ್ ಇಲ್ಲ ಅಲ್ಲಿ, ರೈಟ್? ಆ ತರ ಇರಬಾರ್ದು ಆಬ್ಜೆಕ್ಟಿವ್ಸ್. ನೆಕ್ಸ್ಟ್, ಸ್ಟ್ರಾಟಜೀಸ್ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಇದು ಒಂದು ಟೈಪ್ ಆಫ್ ದ ಪ್ಲಾನ್. ಇಲ್ಲಿ ಏನ್ ಮಾಡ್ತಾರೆ, ಗೋಲ್ ಸೆಟ್ ಮಾಡ್ತಾರೆ, ಆ ಗೋಲ್ಗೆ ಬೇಕಾದ ರಿಸೋರ್ಸಸ್ ನ ಏನ್ ಮಾಡ್ತಾರೆ, ಅರೇಂಜ್ ಮಾಡ್ತಾರೆ. ಓಕೆನಾ? ಅರೇಂಜ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡ್ತಾರೆ. ಫಸ್ಟ್ ಇಲ್ಲಿ ಆಬ್ಜೆಕ್ಟಿವ್ ಸೆಟ್ ಮಾಡ್ತಾರೆ. ಆ ಆಬ್ಜೆಕ್ಟಿವ್ಸ್ ನ ಅಚೀವ್ ಮಾಡಕ್ಕೆ ಬೇಕಾದಂತ ಸ್ಟ್ರಾಟಜೀಸ್ ನ ಫಾಲೋ ಮಾಡ್ತಾರೆ.
ನಥಿಂಗ್ ಬಟ್ ಟೆಕ್ನಿಕ್ಸ್ ಇಲ್ಲಿ ಇದೆ ನೋಡ್ತಾ ಇದ್ದೀರಿ ನೋಡ್ರಿ. ಸ್ಟ್ರೈಕ್ ವೈಲ್ ದ ಐರನ್ ಈಸ್ ಹಾಟ್, ಡಿವೈಡ್ ಅಂಡ್ ರೂಲ್, ಟೈಮ್ ಈಸ್ ಅ ಗ್ರೇಟ್ ಹೀಲರ್. ಈ ತರ ಇದೆಲ್ಲ ಸ್ಟ್ರಾಟಜೀಸ್. ಫಸ್ಟ್ ಸ್ಟ್ರಾಟಜೀಸ್ ನ ಯಾರು ಫಸ್ಟ್ ಗೋಲ್ ಸೆಟ್ ಮಾಡ್ತೀವಿ, ಆ ಗೋಲ್ ನ ರೀಚ್ ಮಾಡಕ್ಕೆ ಬೇಕಾದ ಸ್ಟ್ರಾಟಜೀಸ್ ನ ನಾವೇನ್ ಮಾಡ್ತೀವಿ, ಫಾರ್ಮ್ ಮಾಡ್ತೀವಿ ನಾವು, ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್. ಇದು ಒಂದು ಟೈಪ್. ನೆಕ್ಸ್ಟ್ ಟೈಪ್ ಆಫ್ ಪ್ಲಾನಿಂಗ್ ಈಸ್ ಪಾಲಿಸೀಸ್. ಈ ಪಾಲಿಸೀಸ್ ಅಂದ್ರೆ ನಥಿಂಗ್ ಬಟ್ ಒಂದು ಗೈಡ್ ಅಷ್ಟೇ. ಇದು ಏನಕ್ಕೆ, ಡಿಸಿಷನ್ ತಗೊಳಕ್ಕೆ ಒಂದು ಗೈಡ್ ಅಷ್ಟೇ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸ್ಟಾಫಿಂಗ್ ಪಾಲಿಸಿ ಅಂತ ಇರುತ್ತೆ. ಆ ಸ್ಟಾಫಿಂಗ್ ಪಾಲಿಸಿಯಲ್ಲಿ ಸ್ಟಾಫಿಂಗ್ ನ ಹೇಗ್ ಮಾಡಬೇಕು, ಒಂದು ಎಂಪ್ಲಾಯಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅವ್ನಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅಷ್ಟಿರುತ್ತೆ. ಇದು ಜಸ್ಟ್ ಯಾರು ಸೂಪರ್ವೈಸರ್ HR ಮ್ಯಾನೇಜರ್ ನೋಡ್ತಾರೆ, ಇದು ಯಾರು ಅಥಾರಿಟಿ, ಹೈಯರ್ ಅಥಾರಿಟಿ ಮಾಡ್ಕೊಂಡಿರ್ತಾರೆ ಪಾಲಿಸಿನ. ಪಾಲಿಸಿ ನೋಡೋದು, ಫಾಲೋ ಮಾಡೋದು ಅಷ್ಟೇ. ಓಕೆ, ಅದೊಂದು ಗೈಡ್ ಅಷ್ಟೇ. ನೆಕ್ಸ್ಟ್ ಪ್ರೊಸೀಜರ್ಸ್. ಪ್ರೊಸೀಜರ್ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಏನಿರುತ್ತೆ ಅಂದ್ರೆ ಒಂದು ಆಬ್ಜೆಕ್ಟಿವ್ ನ ರೀಚ್ ಮಾಡಕ್ಕೆ ಎಷ್ಟು ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಸ್ ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ಫಾಲೋ ಮಾಡಬೇಕು, ಯಾವ ಸ್ಟೆಪ್ ಎಷ್ಟು ಸರಿ ರಿಪೀಟ್ ಮಾಡಬೇಕು ಅದ್ರ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಎಕ್ಸಾಂಪಲ್, ಅಡ್ಮಿಷನ್ ಆಗ್ಬೇಕು, ಅದಕ್ಕೆ ಏನೇನು ಪ್ರೊಸೀಜರ್, ಓಕೆ, ಎಷ್ಟು ಸ್ಟೆಪ್ಸ್ ಇದಾವೆ, ಒಂದನೇ ಸ್ಟೆಪ್, ಎರಡನೇ ಸ್ಟೆಪ್ ನ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಬೇಕು, ಅಥವಾ ಫ್ರೀಕ್ವೆನ್ಸೀಸ್ ಏನು ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಮೆಥಡ್ಸ್. ಇಲ್ಲಿ ಇದು ಒಂದು ಟೈಪ್ ಆಫ್ ದ ಪ್ಲಾನ್. ಇಲ್ಲಿ ಏನ್ ಮಾಡಿರ್ತಾರೆ, ಯೂಶಲಿ ಒಂದು ಗೋಲ್ ನ ರೀಚ್ ಮಾಡೋದಕ್ಕೆ ತುಂಬಾ ಮೆಥಡ್ಸ್ ಇರ್ತವೆ. ತುಂಬಾ ಈಗ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ 2-3 ಮೆಥಡ್ ಹೇಗಿರುತ್ತೆ, ಅದೇ ತರ ಗೋಲ್ ನ ಅಚೀವ್ ಮಾಡಕ್ಕೆ ಅವರು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಗೆ ತುಂಬಾ ಮೆಥಡ್ಸ್ ಇರ್ತವೆ. ಅದರಲ್ಲಿ ಈಸಿ ಮೆಥಡ್ ನ ಸೆಟ್ ಮಾಡಿರ್ತಾರೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ರೂಲ್ಸ್ ಅಂದ್ರೆ ಗೊತ್ತು, ದೀಸ್ ಆರ್ ದ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ಸ್. ಆರ್ಗನೈಸೇಷನ್ ಸ್ಮೂತ್ ಆಗಿ ರನ್ ಆಗೋದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಅದು ರೂಲ್ಸ್ ಅಂತಾರೆ. ಓಕೆನಾ. ಇದು ಒಂದು ಟೈಪ್ ಆಫ್ ದ ಪ್ಲಾನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಇದ್ರದ್ದು ಇಂಪಾರ್ಟೆನ್ಸ್ ಅಂದ್ರೆ ಬೆನಿಫಿಟ್ಸ್ ಏನಂತ ಕೇಳಿದ್ದಾರೆ. ಫೈನ್, ಓಕೆ. ಓಕೆ, ಡಿಸೆಂಟ್ರಲೈಸೇಷನ್ ಅಂದ್ರೆ ಇಲ್ಲಿ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಕೆಳಗಿರೋ ಸಬಾರ್ಡಿನೇಟ್ಸ್ ಹಂಚಿರ್ತಾರೆ, ಎಲ್ಲಾ ಲೆವೆಲ್ಸ್ ಹಂಚಿರ್ತಾರೆ. ಇಲ್ಲಿ ಪವರ್ ನ ಕೆಲವು ವ್ಯಕ್ತಿಗಳು ಮಾತ್ರ ಇಟ್ಕೊಂಡಿರಲ್ಲ, ಇಲ್ಲಿ ಜಸ್ಟ್ ಅಪೋಸಿಟ್ ಹಂಚಿರ್ತಾರೆ. ಅವ್ರ ಕೈ ಕೆಳಗಿರೋ ಸಬಾರ್ಡಿನೇಟ್ಸ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಡೆಲಿಗೇಟ್ ಮಾಡಿರ್ತಾರೆ. ಅದನ್ನ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಈ ಡಿಸೆಂಟ್ರಲೈಸೇಷನ್ ಇಂದ ಏನೇನ್ ಬೆನಿಫಿಟ್ಸ್ ಅಂದ್ರೆ, ಒಂದೇದು ಡೆವಲಪ್ಸ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್ ಅಲ್ಲಿ ಇನಿಷಿಯೇಟಿವ್ ಜಾಸ್ತಿ ಮಾಡುತ್ತೆ. ಓಕೆ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಯಾಕಂದ್ರೆ ಕೆಳಗಿರೋ ಅಥಾರಿಟೀಸ್ ಏನ್ ಮಾಡ್ತಾರೆ, ಅವರು ಕೈ ಕೆಳಗಿರೋ ಸಬಾರ್ಡಿನೇಟ್ಸ್ ಗೆ ಕೆಲಸ ಕೊಟ್ಟಾಗ, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಅಥಾರಿಟಿ ಎರಡು ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಅಲ್ಲಿರೋ ಎಂಪ್ಲಾಯೀಸ್ ನಡುವೆ ಇನಿಷಿಯೇಟಿವ್ ಹೆಲ್ಪ್ ಆಗುತ್ತೆ, ಇನಿಷಿಯೇಟಿವ್ ಜಾಸ್ತಿ ಆಗುತ್ತೆ. ಓಕೆನಾ. ಫೈನ್. ಅವಾಗ ನಮಗೆ ಅಂದ್ರೆ ಹೈಯರ್ ಅಥಾರಿಟಿಗೆ ಫ್ಯೂಚರ್ ಲೀಡರ್ ನ ಚೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತಂತೆ. ಎರಡನೇದು ಮ್ಯಾನೇಜರಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್. ಯಾವಾಗ ಸಬಾರ್ಡಿನೇಟ್ಸ್ ಗೆ ಅಥಾರಿಟೀಸ್ ಅಂದ್ರೆ ಸುಪೀರಿಯರ್ಸ್ ಯಾವಾಗ ಸಬಾರ್ಡಿನೇಟ್ಸ್ ಗೆ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಅಥಾರಿಟಿ ಕೊಡ್ತಾರೆ, ಅವಾಗ ಅವರು ಕೆಲಸ ಮಾಡಕ್ಕೆ ಕಲಿತಾರೆ. ಮುಂದೆ ಫ್ಯೂಚರ್ ಮ್ಯಾನೇಜರ್ ಆಗೋದಕ್ಕೆ, ಅವ್ರ ಫ್ಯೂಚರ್ ಲೀಡರ್ ಆಗೋದಕ್ಕೆ ಏನೇನು ಕ್ವಾಲಿಟೀಸ್ ಇದೆ ಸ್ಲೋ ಆಗಿ ಅವರಲ್ಲಿ ಡೆವಲಪ್ ಆಗುತ್ತೆ. ಓಕೆನಾ. ಅವ್ರಿಗೆ ಆಪರ್ಚುನಿಟಿ ಕೊಟ್ರೆ ತಾನೇ ಅವ್ರ ಕೆಲಸ ಮಾಡಿ ಕೆಲಸ ಕಲಿಯೋದಕ್ಕೆ. ಅದೇ ತರ ಈ ಡಿಸೆಂಟ್ರಲೈಸೇಷನ್ ಅಲ್ಲಿ ಸುಪೀರಿಯರ್ಸ್ ಏನ್ ಮಾಡ್ತಾರೆ, ಸಬಾರ್ಡಿನೇಟ್ಸ್ ಗೆ ಕೆಲಸ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಅಥಾರಿಟಿ ಎರಡು ಡೆಲಿಗೇಟ್ ಮಾಡಿದಾಗ ಏನಾಗುತ್ತೆ, ಸ್ಲೋ ಆಗಿ ಕೆಲಸ ಮಾಡ್ತಾ ಅವರ ಟ್ಯಾಲೆಂಟ್ ಡೆವಲಪ್ ಆಗುತ್ತೆ. ಅಂದ್ರೆ ಮುಂದೆ ಮ್ಯಾನೇಜರ್ ಆಗೋದಕ್ಕೆ ಟ್ಯಾಲೆಂಟ್ ಡೆವಲಪ್ ಆಗುತ್ತೆ. ಮೂರನೇದು ಕ್ವಿಕ್ ಅಂಡ್ ಬೆಟರ್ ಡಿಸಿಷನ್ಸ್. ಇಲ್ಲಿ ಸಬಾರ್ಡಿನೇಟ್ಸ್ ಸುಪೀರಿಯರ್ಸ್ ಬಂದ್ಬಿಟ್ಟು ಸಬಾರ್ಡಿನೇಟ್ಸ್ ಗೆ ಒಂದಿಷ್ಟು ಕೆಲಸ ಅಂದ್ರೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಪ್ಲಸ್ ಅಥಾರಿಟಿ ಶೇರ್ ಮಾಡಿದಾಗ ಸಬಾರ್ಡಿನೇಟ್ಸ್ ಏನ್ ಮಾಡ್ತಾರೆ, ಅವರ
ಕೆಲಸಕ್ಕೆ ತಕ್ಕಂತೆ ಡಿಸಿಷನ್ಸ್ ಅವರೇ ತಗೋತಾರೆ, ಸೊ ದಟ್ ಡಿಸಿಷನ್ಸ್ ಡಿಲೇ ಆಗೋದಿಲ್ಲ. ಫೈನ್. ಓಕೆ, ಮೂರನೇದು ರಿಲೀವ್ಸ್ ಟಾಪ್ ಮ್ಯಾನೇಜ್ಮೆಂಟ್. ಟಾಪ್ ಮ್ಯಾನೇಜ್ಮೆಂಟ್ಗೆ ಕೆಲಸ ಕಮ್ಮಿ ಆಗುತ್ತೆ. ಯಾವಾಗ ಸುಪೀರಿಯರ್ ಅವನಲ್ಲಿರೋ 10 ಕೆಲಸದಲ್ಲಿ 5 ಕೆಲಸನ ಅವನ ಸಬಾರ್ಡಿನೇಟ್ಸ್ ಹಂಚ್ತಾನೆ, ರೆಸ್ಪಾನ್ಸಿಬಿಲಿಟೀಸ್ ಪ್ಲಸ್ ಅಥಾರಿಟಿ, ಅವನ್ ಸ್ವಲ್ಪ ರಿಲೀಫ್ ಸಿಗುತ್ತೆ, ರೈಟ್. ಓಕೆ, ಮೂರನೇದು ಫೆಸಿಲಿಟೇಟ್ಸ್ ಗ್ರೋತ್. ಯಾವಾಗ ಅಥಾರಿಟಿ ಸುಪೀರಿಯರ್ ಅವನ ಕೆಲಸನ ಸಬಾರ್ಡಿನೇಟ್ಸ್ ಜೊತೆ ಶೇರ್ ಮಾಡ್ಕೊಂತಾನೆ, ಅವಾಗ ಕೆಲಸ ಪರ್ಫೆಕ್ಟ್ ಆಗಿ ಆಗುತ್ತೆ, ಆನ್ ಟೈಮ್ ಆಗುತ್ತೆ, ಅವಾಗ ಕಂಪನಿ ಆಟೋಮೆಟಿಕ್ ಆಗಿ ಬೆಳೀತದೆ. ಬೆಟರ್ ಕಂಟ್ರೋಲ್. ಓಕೆ, ಕಂಟ್ರೋಲ್ ಮಾಡೋದು ಈಸಿ. ಓಕೆ, ಫೈನ್. ಈಗ ಹೇಗಂದ್ರೆ ಒಂದು ಕಂಪನಿಯಲ್ಲಿ ಒಂದು 10,000 ಜನ ಇರ್ತಾರೆ, ಒಬ್ಬ ಬಾಸ್. ಈ ಬಾಸ್ ಏನ್ ಮಾಡ್ತಾನೆ, 10,000 ಜನನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಅವ್ರಿಗೆ ಟ್ರೈನಿಂಗ್, ಕರೆಕ್ಷನ್, ಫೀಡ್ಬ್ಯಾಕ್, ಅವ್ರಿಗೆ ಗೈಡೆನ್ಸ್ ಇದೆಲ್ಲ ಕೊಡಕ್ ಆಗೋದಿಲ್ಲ. ಟ್ರೈನಿಂಗ್, ಕರೆಕ್ಷನ್, ಫೀಡ್ಬ್ಯಾಕ್, ಗೈಡೆನ್ಸ್ ಎಲ್ಲ ಕೊಡಕ್ ಆಗೋದಿಲ್ಲ. ಸೊ ಅವನೇನ್ ಮಾಡ್ತಾನೆ, ಒಂದು ಬಾಸ್ 10 ಜನನ ಅಪಾಯಿಂಟ್ ಮಾಡಿ ಅವನ ಕೆಲಸನ 10 ಜನ ಜೊತೆ ಶೇರ್ ಮಾಡ್ಕೊಂತಾನೆ. ಅಂದ್ರೆ 10 ಜನನ ಅಪಾಯಿಂಟ್ ಮಾಡಿ ಮ್ಯಾನೇಜರ್ಸ್ ಆಗಿ ಒಂದೊಂದು ಜನಕ್ಕೆ 1,000 ಮೆಂಬರ್ಸ್ ನೋಡ್ಕೊಳಕ್ ಕೊಟ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಕಂಟ್ರೋಲಿಂಗ್ ಮಾಡೋದು ಈಸಿ ಆಗುತ್ತೆ. ಫೈನ್. ಒಬ್ಬೊಬ್ರು 1,000 ಜನ ಕಂಟ್ರೋಲಿಂಗ್ ಮಾಡಿದ್ರೆ 10 ಜನ 10,000 ಜನ ನೋಡ್ಕೊತಾರೆ. ಬಟ್ ಇವನೊಬ್ಬನ ಕೈಯಲ್ಲಿ ದಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡಿದಾಗ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಇಂದು ಏನೇನು ಬೆನಿಫಿಟ್ಸ್ ಇದೆ ಅಂದ್ರೆ ಅಡ್ವಾಂಟೇಜಸ್ ಏನು, ಯಾವ್ದ್ರಿಂದ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಇದೆ ಅಂದ್ರೆ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡೋದ್ರಿಂದ ಏನೇನು ಅಡ್ವಾಂಟೇಜ್ ಅಂತ ಕೇಳಿದ್ರೆ ಸಿಂಪಲ್. ಓಕೆ, ಆರ್ಗನೈಸೇಷನ್ಗೆ ಏನು ಬೆನಿಫಿಟ್ ಅಂತ ನೋಡೋಣ. ಫಸ್ಟ್ ಇದು ಇಬ್ಬರಿಗೆ ಬೆನಿಫಿಟ್ ಇದೆ, ಟ್ರೈನಿಂಗ್ ಇಂದ ಇಬ್ಬರಿಗೆ ಬೆನಿಫಿಟ್ ಇದೆ. ಒಂದೇದು ಆರ್ಗನೈಸೇಷನ್ ಬೆನಿಫಿಟ್ ಇದೆ, ಆಮೇಲೆ ಎಂಪ್ಲಾಯೀಸ್ ಬೆನಿಫಿಟ್ ಇದೆ. ಇಲ್ಲಿ ಫಸ್ಟ್ ಆರ್ಗನೈಸೇಷನ್ಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡೋಣ. ಒಂದನೇದು, ಟ್ರೈನಿಂಗ್ ಕೊಟ್ಟಾಗ ವೇಸ್ಟ್ಫುಲ್ ಎಫರ್ಟ್ಸ್, ಅಂದ್ರೆ ಎಫರ್ಟ್ಸ್ ವೇಸ್ಟ್ ಆಗಲ್ಲ. ಯಾಕೆ, ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಟ್ಟಾಗ ಅವರು ರಾ ಮೆಟೀರಿಯಲ್ಸ್ ನ ಜಾಸ್ತಿ ವೇಸ್ಟ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ, ಮನಿನೂ ವೇಸ್ಟ್ ಮಾಡಲ್ಲ, ರೈಟ್. ಯಾಕಂದ್ರೆ ಟ್ರೈನಿಂಗ್ ಕೊಟ್ರೆ ಚೆನ್ನಾಗಿ ಕೆಲಸ ಕಲಿತಾರೆ ಅವರು. ಸೊ ಟೈಮ್ ವೇಸ್ಟ್ ಮಾಡಲ್ಲ, ಮನಿ ವೇಸ್ಟ್ ಮಾಡಲ್ಲ, ರಿಸೋರ್ಸಸ್ ವೇಸ್ಟ್ ಮಾಡಲ್ಲ. ಇನ್ನೊಂದು ಎರಡನೇದು, ಟ್ರೈನಿಂಗ್ ಕೊಟ್ಟಾಗ ಎಂಪ್ಲಾಯೀಸ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹೌದು, ಮೊದ್ಲು 5 ಬ್ಯಾಗ್ ಹೊಲಿತಿದ್ದ, ಅವನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು, ಚೆನ್ನಾಗಿ ಕೆಲಸ ಕಲಿತ, ಟ್ರೈನಿಂಗ್ ಕೊಟ್ಟರೆ ಕೆಲಸ ಚೆನ್ನಾಗಿ ಕಲಿತಾರೆ, ಅವಾಗ 10 ಬ್ಯಾಗ್ ಹೊಲಿತಾನೆ. ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಎನ್ಹೆನ್ಸ್ ಅಂದ್ರೆ ಜಾಸ್ತಿ ಮಾಡೋದು. ನೆಕ್ಸ್ಟ್, ಟ್ರೈನಿಂಗ್ ಬಂದ್ಬಿಟ್ಟು ಮ್ಯಾನೇಜರ್ಗೆ ಎಮರ್ಜೆನ್ಸಿ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಕ್ರಿಯೇಟ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಕೇಸ್ ಸ್ಟಡಿ ಅಂತ ಒಂದು ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಪಾಸ್ಟ್ ಸಿಚುವೇಶನ್ಸ್ ನ ಟ್ರೈನೀಸ್ ಮುಂದೆ ಇಟ್ಟು ಸೊಲ್ಯೂಷನ್ಸ್ ಹುಡ್ಕಕ್ ಕೇಳ್ತಾರೆ, ಅವಾಗ ಅವ್ರ ಮೈಂಡ್ ಫಾಸ್ಟ್ ಆಗುತ್ತೆ, ಆತರ. ನೆಕ್ಸ್ಟ್, ಟ್ರೈನಿಂಗ್ ಬಂದ್ಬಿಟ್ಟು ವರ್ಕರ್ಸ್ ಆಬ್ಸೆಂಟಿಸಮ್ ಕಮ್ಮಿ ಮಾಡುತ್ತಂತೆ. ಬಿಕಾಸ್ ಟ್ರೈನಿಂಗ್ ಅಲ್ಲಿ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಕಲಿತಾರೆ, ಅವಾಗ ಕೆಲಸ ಮಾಡಕ್ ಇಷ್ಟಪಡ್ತಾರೆ, ಚೆನ್ನಾಗಿ ಕೆಲಸ ಬಂದ್ರೆ ಆಬ್ಸೆಂಟ್ ಆಗೋದಿಲ್ಲ. ಯಾವಾಗ ಆಬ್ಸೆಂಟ್ ಆಗೋದು, ಕೆಲಸ ಚೆನ್ನಾಗಿ ಬರಲ್ಲ, ಅವಾಗ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ, ಅವಾಗ ಆಬ್ಸೆಂಟ್ ಆಗ್ತಾರೆ, ರೈಟ್. ಓಕೆ, ನೆಕ್ಸ್ಟ್ ಎಂಪ್ಲಾಯೀಸ್ಗೆ ಏನ್ ಬೆನಿಫಿಟ್ ಅಂತ ನೋಡೋಣ. ಅವರ ಸ್ಕಿಲ್ಸ್ ಅಂಡ್ ನಾಲೆಜ್ ಡೆವಲಪ್ ಆಗುತ್ತೆ. ಟ್ರೈನಿಂಗ್ ಅಲ್ಲಿ ಅವರ ಸ್ಕಿಲ್ಸ್, ನಾಲೆಜ್ ಡೆವಲಪ್ ಆಗುತ್ತೆ. ಅವರ ಅರ್ನಿಂಗ್ಸ್, ಅವರ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಹೇಗೆ, ಟ್ರೈನಿಂಗ್ ಅಲ್ಲಿ ಅವರ ನಾಲೆಜ್ ಜಾಸ್ತಿ ಆಗುತ್ತೆ, ಸ್ಕಿಲ್ಸ್ ಜಾಸ್ತಿ ಆಗುತ್ತೆ, ಕೆಲಸ ಚೆನ್ನಾಗಿ ಕಲಿತಾರೆ, ಜಾಸ್ತಿ ಕೆಲಸ ಮಾಡ್ತಾರೆ, ಅವ್ರ ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ರೈಟ್. ಓಕೆ, ಮಷಿನರೀಸ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು, ಅದೊಂದು ಬೆನಿಫಿಟ್. ನೆಕ್ಸ್ಟ್, ದೇ ವಿಲ್ ಗೆಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ಅವ್ರಿಗೆ ಚೆನ್ನಾಗಿ ಕೆಲಸ ಬರುತ್ತೆ, ಕೆಲಸ ಬಂದಾಗ ಅವ್ರಿಗೆ ಕಿರಿಕಿರಿ ಕಮ್ಮಿ ಇರುತ್ತೆ, ಕಿರಿಕಿರಿ ಆಗೋದಿಲ್ಲ, ಅವ್ರ ಟಾರ್ಗೆಟ್ ಚೆನ್ನಾಗಿ ರೀಚ್ ಮಾಡ್ತಾರೆ, ಕೆಲಸನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ ಅವರು. ದಟ್ಸ್ ಆಲ್. ನೆಕ್ಸ್ಟ್, ಸೂಟಬಲ್ ಮೆಷರ್ಸ್ ಕೇಳಿದ್ದಾರೆ. ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ನ ಇಂಪ್ರೂವ್ ಮಾಡೋದಕ್ಕೆ ಏನೇನು ಸೂಟಬಲ್ ಮೆಷರ್ಸ್, ಅಂದ್ರೆ ನಾವು ಕಮ್ಯುನಿಕೇಶನ್ ಏನೇನಕ್ಕೆ ಫೇಲ್ ಆಗುತ್ತೆ ಅಂತ ನೋಡಿದ್ವಿ. ಅದು ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್ ನೋಡಿದ್ವಿ ನಾವು. ಓಕೆ, ಫೈನ್. ಕಂಟ್ರೋಲಿಂಗ್ ಅಲ್ಲಿ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ನೋಡಿದ್ವಿ. ಸಾರಿ, ಡೈರೆಕ್ಟಿಂಗ್ ಅಲ್ಲಿ ಬ್ಯಾರಿಯರ್ಸ್ ಅಂದ್ರೆ ಕಮ್ಯುನಿಕೇಶನ್ ಏನಕ್ಕೆ ಫೇಲ್ ಆಗುತ್ತೆ ಅಂತ ನೋಡಿದ್ವಿ. ಈ ಕಮ್ಯುನಿಕೇಶನ್ ಫೇಲ್ ಆಗದೆ ಇರೋ ತರ ಏನೇನ್ ಮೆಷರ್ ತಗೋಬಹುದು, ಅದೇ ಇದು.
ಓಕೆ, ಅವ್ರ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನು ಮೆಜರ್ಸ್ ತಗೋಬೇಕು ಅಂತ ಈ ಮೆಜರ್ಸ್ ಕೊಟ್ಟಿದ್ದಾರೆ. ಓಕೆ ಫೈನ್. ಈಗ ಒಂದೇ ಮೆಷರ್ ನೋಡೋಣ. ಬಿವೇರ್ ಆಫ್ ದ ಲ್ಯಾಂಗ್ವೇಜ್, ಟೋನ್ ಅಂಡ್ ಕಂಟೆಂಟ್ ಆಫ್ ದ ಮೆಸೇಜ್. ಅಂದ್ರೆ ಬಿ ಅವೇರ್ ಅಂದ್ರೆ ನಾವು ಲ್ಯಾಂಗ್ವೇಜ್ ಯೂಸ್ ಮಾಡೋದು ಸಿಂಪಲ್ ಆಗಿರಬೇಕು, ಅದ್ರ ಬಗ್ಗೆ ಕೇರ್ ವಹಿಸಬೇಕು. ಟೋನ್ ಬಗ್ಗೆ ಕೇರ್ ವಹಿಸಬೇಕು, ಅಂದ್ರೆ ಗಮನ ಹರಿಸ್ಬೇಕು. ಪ್ಲಸ್ ಮೆಸೇಜ್ ಕಂಟೆಂಟ್ ರೆಡಿ ಮಾಡ್ಬೇಕಾದ್ರೆ ತುಂಬಾ ಕೇರ್ ಆಗಿರ್ಬೇಕು, ಅವಾಗ ಕಮ್ಯುನಿಕೇಶನ್ ಫೇಲ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಕನ್ಸಲ್ಟ್ ಅದರ್ಸ್ ಬಿಫೋರ್ ಕಮ್ಯುನಿಕೇಶನ್. ಅಂದ್ರೆ ನಾವು ಮೆಸೇಜ್ ರೆಡಿ ಮಾಡಿ ಕಳ್ಸೋಕ್ಕಿಂತ ಮುಂಚೆ, ಅವ್ರು ಕಮ್ಯುನಿಕೇಟ್ ಮಾಡೋಕ್ಕಿಂತ ಮುಂಚೆ ಬೇರೆಯವ್ರನ್ನ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ನಮ್ಮ ಮಿಸ್ಟೇಕ್ಸ್ ನ ಅವರು ಫೈಂಡ್ ಔಟ್ ಮಾಡಿ ನಮಗೆ ತಿಳಿಸ್ಕೊಡ್ಬೋದು. ಎರಡನೇದು ಕ್ಲಾರಿಟಿ ಆಫ್ ಐಡಿಯಾಸ್. ಅಂದ್ರೆ ನಮ್ಮ ಐಡಿಯಾ ಕ್ಲಿಯರ್ ಆಗಿರಬೇಕು. ಓಕೆ, ನನಗೆ ಕನ್ಫ್ಯೂಸ್ ಇದೆ, ನಾನೇ ತುಂಬಾ ಕನ್ಫ್ಯೂಷನ್ಸ್ ನ ಹೊಂದಿದ್ದೀನಿ ಆ ಇನ್ಫಾರ್ಮೇಶನ್ ಬಗ್ಗೆ, ಆ ಇನ್ಫಾರ್ಮೇಶನ್ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಸೊ ಅವಾಗ ಕಮ್ಯುನಿಕೇಶನ್ ಫೇಲ್ ಆಗೋ ಚಾನ್ಸಸ್ ಇದೆ. ಮೊದಲು ಇನ್ಫಾರ್ಮೇಶನ್ ನನಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಅವಾಗಲೇ ನಾನು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಕ್ಕಾಗುತ್ತೆ. ನೆಕ್ಸ್ಟ್ ನೀಡ್ ಆಫ್ ದ ರಿಸೀವರ್. ಕಮ್ಯುನಿಕೇಟ್ ಅಕಾರ್ಡಿಂಗ್ ಟು ನೀಡ್ ಆಫ್ ದ ರಿಸೀವರ್. ರಿಸೀವರ್ಗೆ ಎಷ್ಟು ಬೇಕೋ ಅಷ್ಟು ತಿಳಿಸ್ಬೇಕು ನಾವು. ಓಕೆ, ಈಗ ಎಕ್ಸಾಮ್ಗೆ ಫಸ್ಟ್ ಚಾಪ್ಟರ್ ಮಾತ್ರ ಇದೆ, ನಾನು ಬಂದ್ಬಿಟ್ಟು 5 ಚಾಪ್ಟರ್ ಬಗ್ಗೆ ತಿಳಿಸ್ತೀನಿ, ಇವಾಗ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ, ರೈಟ್? ಸೊ ರಿಸೀವರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳಿಸ್ಬೇಕು, ಓವರ್ಲೋಡ್ ಮಾಡಬಾರ್ದು. ನೆಕ್ಸ್ಟ್ ಬಿ ಎ ಗುಡ್ ಲಿಸನರ್. ಅಂದ್ರೆ ಇನ್ನು ಇದು ಅವ್ರು ಯಾರು ಲಿಸನ್ ಮಾಡ್ತಾರಲ್ಲ, ಯಾರು ಕೇಳ್ತಾರೆ ಕಮ್ಯುನಿಕೇಶನ್, ಅವರು ಕರೆಕ್ಟ್ ಆಗಿ ಕೇಳಬೇಕು. ಸೊ ಅವಾಗಲೂ ಕಮ್ಯುನಿಕೇಶನ್ ಫೇಲ್ ಆಗೋದು ಕಮ್ಮಿ ಆಗುತ್ತೆ. ನಿಮ್ಗೆ ಇದು ಗೊತ್ತು, ಕಮ್ಯುನಿಕೇಶನ್ ಫೇಲ್ ಅಂದ್ರೆ ಏನು ಅಂತ ನಾವು ಓದಿದ್ವಿ, ಆಫ್ಲೈನ್ ಕ್ಲಾಸ್ ಅಲ್ಲಿ ಕೇಳಿದೀವಿ, ರೈಟ್? ಕಮ್ಯುನಿಕೇಶನ್ ಫೇಲ್ ಅಂದ್ರೆ ಏನು ಅಂತ ರೈಟ್? ಓಕೆ. ನೆಕ್ಸ್ಟ್ ಫಾಲೋ ಅಪ್ ಕಮ್ಯುನಿಕೇಶನ್. ಅಂದ್ರೆ ನಾನು ಒಂದು ಎಂಪ್ಲಾಯಿಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಕ್ ಹೇಳಿದ್ದೆ, ಮೇಲ್ ಮಾಡ್ತೀನಿ. ಸೊ ಕಮ್ಯುನಿಕೇಶನ್ ಇಸ್ ನಾಟ್ ಓವರ್, ಆಮೇಲೆ ಫಾಲೋ ಅಪ್ ಮಾಡಬೇಕು. ನಾನು ಮೇಲ್ ಮಾಡಿದ್ದೀನಿ ರಾ ಮೆಟೀರಿಯಲ್ ತಗೊಂಬ ಅಂತ, ಅವನ್ಗೆ ಅರ್ಥ ಆಗಿಲ್ಲ, ಇಲ್ಲ ತಗೊಳಲ್ಲ, ಮರ್ತು ಬಿಡ್ತಾರೆ ಆ ಎಂಪ್ಲಾಯಿ. ಸೊ ಅಲ್ಲಿ ಏನಾಗಿದೆ, ಕಮ್ಯುನಿಕೇಶನ್ ಫೇಲ್ ಆಗಿದೆ. ಇದನ್ನೇ ಕಮ್ಯುನಿಕೇಶನ್ ಫೇಲ್ ಅನ್ನೋದು ನಾವು. ಸೊ ನಾನೇನ್ ಮಾಡಬೇಕು, ಆಮೇಲೆ ಫೋನ್ ಮಾಡಿ ಫಾಲೋ ಅಪ್ ಮಾಡಬೇಕು. ಸೊ ದಟ್ ಇಸ್ ವಾಟ್ ಫಾಲೋ ಅಪ್ ಕಮ್ಯುನಿಕೇಶನ್. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಆಫ್ ದ ಮೆಸೇಜ್. ಇಲ್ಲಿ ಕನ್ಸಿಸ್ಟೆನ್ಸಿ ಆಫ್ ದ ಮೆಸೇಜ್ ಅಂದ್ರೆ ನಾವು ಸೆಂಡ್ ಮಾಡಿರೋ ಮೆಸೇಜ್ ಕಂಪನಿ ಪಾಲಿಸೀಸ್ ಪ್ರಕಾರ ಇರಬೇಕು, ಕಂಪನಿ ಉದ್ದೇಶದ ಪ್ರಕಾರ ಇರಬೇಕು. ಓಕೆ ಫೈನ್. ನೆಕ್ಸ್ಟ್ ಎನ್ಶೂರ್ ಪ್ರಾಪರ್ ಫೀಡ್ಬ್ಯಾಕ್. ಅಂದ್ರೆ ನಾನು ಮೇಲ್ ಮಾಡಿದ್ದೀನಿ ಎಂಪ್ಲಾಯಿಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ, ಅವರಿಂದ ನನಗೆ ರಿಟರ್ನ್ ಮೇಲ್ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ರಿಟರ್ನ್ ಮೇಲ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ, ಇಲ್ಲ ಅವ್ರು ನೋಡಿಲ್ಲ ಅಂತ. ಸೊ ಅವ್ರ ಕಮ್ಯುನಿಕೇಶನ್ ಫೇಲ್ ಆಗೋ ಚಾನ್ಸಸ್ ಇದೆ, ರೈಟ್? ಓಕೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನ ನಾವು ಡಿಸೈಡ್ ಮಾಡಬೇಕಾದ್ರೆ ಏನೇನು ಫ್ಯಾಕ್ಟರ್ಸ್ ನ ನಮ್ಮ ತಲೆ ಇಟ್ಕೋಬೇಕು. ಈಗ ನಮ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂದ್ರೆ 1 ಕೋಟಿಯಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ಬೇಕು, 50 ಲಕ್ಷ ಬೇಕಾ, 60 ಲಕ್ಷ ಬೇಕಾ, 70 ಲಕ್ಷ ಬೇಕಾ ಅಂತ ಡಿಸೈಡ್ ಮಾಡಬೇಕಾದ್ರೆ ಏನೇನು ಫ್ಯಾಕ್ಟರ್ಸ್ ನಾನು ತಲೆ ಇಟ್ಕೋಬೇಕು. ಒಂದೇದು ನೇಚರ್ ಆಫ್ ದ ಬಿಸ್ನೆಸ್ ನೇಚರ್ ಮೇಲೆ ಹೋಗುತ್ತೆ. ಈಗ ನಮ್ದು ಟ್ರೇಡಿಂಗ್ ಕಂಪನಿ ಅಪ್ಪ, ಜಸ್ಟ್ ಬೇರೆಯವ್ರ ಹತ್ರ ತಗೊಂಡು ಇನ್ನೊಬ್ರು ಮಾರ್ತೀವಿ, ಮಿಡ್ಲ್ ಮ್ಯಾನ್ ತರ. ಸೊ ಅದಕ್ಕೆ ಅಸೆಟ್ಸ್ ಜಾಸ್ತಿ ಬೇಕಾಗಿಲ್ಲ. ಸೊ ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಸಾಕು. ಇದು ನಮ್ಮ ಪ್ರೊಡಕ್ಷನ್ ಕಂಪನಿ, ಮಷಿನರೀಸ್ ಎಲ್ಲ ತುಂಬಾ ಬೇಕು, ಗೋಡೌನ್ ಎಲ್ಲ ಬೇಕು, ಮಷಿನರೀಸ್, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬೇಕು, ಅಂದ್ರೆ ಅಸೆಟ್ಸ್ ಜಾಸ್ತಿ ಬೇಕು. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಸ್ಕೇಲ್ ಆಫ್ ಆಪರೇಷನ್. ಈಗ ಲಾರ್ಜ್ ಸ್ಕೇಲ್ ಮಾಡಿದ್ರೆ ಅಸೆಟ್ಸ್ ಎಲ್ಲ ಜಾಸ್ತಿ ಬೇಕು, ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಸ್ಮಾಲ್ ಸ್ಕೇಲ್ ಅಂದ್ರೆ ಅಸೆಟ್ಸ್ ಕಮ್ಮಿ ಇದ್ರೆ ಸಾಕು, ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಸಾಕು. ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಪ್ರಾಸ್ಪೆಕ್ಟ್. ನಾವು ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಮಾಡೋ ಐಡಿಯಾ ಇದೆ, ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಸದ್ಯಕ್ಕೆ ಫಾರ್ ಟೈಮಿಂಗ್ ಯಾವುದೇ ರೀತಿ ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಐಡಿಯಾ ಇಲ್ಲ. ಅಂದ್ರೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದು, ಇನ್ನೊಂದು ಕೆಲವೊಂದು ಮಷಿನರೀಸ್ ಆಡ್ ಮಾಡೋದು, ಅದು ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್, ರೈಟ್? ಅದು ಮಾಡೋ ಐಡಿಯಾ ಇಲ್ಲ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಸಾಕು. ನೆಕ್ಸ್ಟ್ ಚಾಯ್ಸ್ ಆಫ್ ಟೆಕ್ನಿಕ್ ಆರ್ ಮೆಥಡ್ ಆಫ್ ಪ್ರೊಡಕ್ಷನ್. ಓಕೆನಾ? ನಾವು
ಇಲ್ಲಿ ವಾಟ್ ಇಸ್ ದಟ್, ಎರಡು ಕ್ಯಾಪಿಟಲ್, ವಾಟ್ ಇಸ್ ದಟ್, ಲೇಬರ್ ಮೆಥಡ್ ಅಂತ ಒಂದಿದೆ, ಒಂದು ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಒಂದಿದೆ. ಈ ಕ್ಯಾಪಿಟಲ್ ಇಂಟೆನ್ಸಿವ್ ಅಂದ್ರೆ ಈ ಆರ್ಗನೈಸೇಷನ್ ಬಂದ್ಬಿಟ್ಟು ಮಷಿನರಿ ಮೇಲೆ ಡಿಪೆಂಡ್ ಆಗುತ್ತೆ. ಲೇಬರ್ ಇಂಟೆನ್ಸಿವ್ ಅಂದ್ರೆ ಲೇಬರ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ, ಮಷಿನರೀಸ್ ಕಮ್ಮಿ. ಸೊ ಕ್ಯಾಪಿಟಲ್ ಇಂಟೆನ್ಸಿವ್ ಗೆ ಮಷಿನರಿ ಜಾಸ್ತಿ ಬೇಕು, ರೈಟ್? ಸೊ ಅಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಲೇಬರ್ ಇಂಟೆನ್ಸಿವ್ ಗೆ ಮಷಿನರೀಸ್ ಕಮ್ಮಿ. ಇಲ್ಲಿ ನೋಡಿ ಲೇಬರ್ ಇಂಟೆನ್ಸಿವ್ ಇದೆ, ಸೊ ಅವರಿಗೆ ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಮೆಥಡ್ ಆಫ್ ಅಕ್ವೈರಿಂಗ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ನಾವು ಹೇಗೆ ತಗೊಂತೀವಿ? ಸ್ವಂತಕ್ಕೆ ತಗೊಂತೀವಿ ಅಂತ ತಿಳ್ಕೊಳ್ಳಿ, ಫುಲ್ ಕ್ಯಾಶ್ ಕೊಟ್ಟು. ಸೊ ಅವಾಗ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಇಲ್ಲ ನಾವು ಲೀಸ್ ತಗೊಂತೀವಿ, ರೆಂಟ್ ತಗೊಂತೀವಿ ಅಂದ್ರೆ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಸಾಕು. ನೆಕ್ಸ್ಟ್ ಡೈವರ್ಸಿಫಿಕೇಶನ್ ಅಂದ್ರೆ ನಾವು ನಮ್ಮ ಪ್ರಾಡಕ್ಟ್ ನ ಡೈವರ್ಸಿಫೈ ಮಾಡ್ತೀವಿ. ಅಂದ್ರೆ ಈಗ ಸೋಪ್ ಮಾರ್ತಾ ಇದೀವಿ, ನೆಕ್ಸ್ಟ್ ವಾಟ್ ಇಸ್ ದಟ್, ಪೇಸ್ಟ್ ಮಾರ್ತೀವಿ, ನೆಕ್ಸ್ಟ್ ಏನ್ ಮಾಡ್ತೀವಿ, ಫೇಸ್ ಕ್ರೀಮ್ ಮಾರ್ತೀವಿ, ನೆಕ್ಸ್ಟ್ ಫೇಸ್ ವಾಶ್ ಮಾರ್ತೀವಿ, ನೆಕ್ಸ್ಟ್ ಅದರ್ ಟಾಯ್ಲೆಟರಿ ಐಟಮ್ಸ್ ಮಾರ್ತೀವಿ ಅಂತ ಡೈವರ್ಸಿಫೈ ಮಾಡೋ ಐಡಿಯಾ ಇದ್ರೆ ನಮಗೆ ಮಷಿನರೀಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಬೇಕಾಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಅಸೆಟ್ಸ್ ಜಾಸ್ತಿ ಬೇಕಾಗುತ್ತೆ. ಅಸೆಟ್ಸ್ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟ್ ಅಮೌಂಟ್ ಆಫ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅವೆಲ್ಲ ಜಾಸ್ತಿ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಇಲ್ಲ ಪ್ರಮೋಷನ್ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೋತೀವಿ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಸಾಕು. ನೆಕ್ಸ್ಟ್ ಲೆವೆಲ್ ಆಫ್ ಕೊಲಾಬ್ರೇಷನ್. ಸೊ ಲೆವೆಲ್ ಆಫ್ ಕೊಲಾಬ್ರೇಷನ್ ಅಂದ್ರೆ ನಾವೇನ್ ಮಾಡ್ತೀವಿ, ಪಕ್ಕದಲ್ಲ ಒಂದು ಕಂಪನಿ ಇದೆ, ಅವ್ರ ಜೊತೆ ನಾವು ಏನ್ ಮಾಡ್ತೀವಿ, ಕೊಲಾಬ್ರೇಟ್ ಮಾಡ್ಕೊಂಡು ಅವ್ರ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯೂಸ್ ಮಾಡ್ಕೊಂತೀವಿ, ನಾವು ಅವ್ರ ಗೋಡೌನ್ ಯೂಸ್ ಮಾಡ್ತೀವಿ, ಅದನ್ನ ಕೊಲಾಬ್ರೇಷನ್ ಅಂತಾರೆ. ಸೊ ಕೊಲಾಬ್ರೇಷನ್ ಜಾಸ್ತಿ ಇದ್ದಷ್ಟು ನಮಗೆ ಅಸೆಟ್ಸ್ ಅಡ್ಜಸ್ಟ್ ಆಗುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ರೆ ಅಡ್ಜಸ್ಟ್ ಆಗುತ್ತೆ. ಕೊಲಾಬ್ರೇಷನ್ ಇಲ್ಲಪ್ಪ, ಎಲ್ಲ ನಾವು ಸ್ವಂತಕ್ಕೆ ತಗೊಂತೀವಿ, ನಾವೇ ಸಪರೇಟ್ ಯೂಸ್ ಮಾಡ್ತೀವಿ ಅಂದ್ರೆ ವಿ ನೀಡ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್. ಫೈನ್, ಓಕೆ. ಈಗ ದ ಲಾಸ್ಟ್ ಸೆಕ್ಷನ್ ಬಂದ್ವಿ. ವಾಟ್ ಇಸ್ ದಟ್? ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಓಕೆ, ಇದು 5 marks ಇರುತ್ತೆ. 3 ಕ್ವಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 3 ಯು ನೀಡ್ ಟು ರೈಟ್ 2. ಓಕೆ, ಇಲ್ಲಿ ಕೇಳಿದರೆ ಫಯೋಲ್ ಅಂದ್ರೆ ಹೆನ್ರಿ ಫಯೋಲ್ ಬಂದ್ಬಿಟ್ಟು ಹಿ ಹ್ಯಾಸ್ ಪ್ರಪೋಸ್ಡ್ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅದನ್ನ ಬರೀರಿ ಅಂತ ಹೇಳಿದ್ದಾರೆ. ಆಸ್ ಎ ಮ್ಯಾನೇಜರ್ ಯಾವ ಪ್ರಿನ್ಸಿಪಲ್ಸ್ ನೀವು ಸಜೆಸ್ಟ್ ಮಾಡ್ತೀರಿ ಅಂತ ಕೇಳಿದರೆ, ನೀವು ಔಟ್ ಆಫ್ 14 ಯು ಕ್ಯಾನ್ ರೈಟ್ ಎನಿ 5. ಓಕೆ, 5 marks ಅಲ್ಲ, ಎನಿ 5 ಬರೀಬಹುದು. ಒಂದೇದು ಡಿವಿಷನ್ ಆಫ್ ವರ್ಕ್. 14 ಅಲ್ಲಿ ನಾನು ಫಸ್ಟ್ 5 ಹಾಕಿದ್ದೀನಿ ಅಷ್ಟೇ. ಡಿವಿಷನ್ ಆಫ್ ವರ್ಕ್ ಅಂದ್ರೆ ಹೆನ್ರಿ ಫಯೋಲ್ ಏನ್ ಮಾಡಿದ್ದಾರೆ, ಏನ್ ಹೇಳಿದ್ದಾರೆ ಅಂದ್ರೆ ಈ ಪ್ರಿನ್ಸಿಪಲ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ದೊಡ್ಡ ಕೆಲಸನ ಡಿವೈಡ್ ಮಾಡ್ರಿ, ಸಣ್ಣದಾಗಿ ಡಿವೈಡ್ ಮಾಡಿ ಜನರಿಗೆ ಹಂಚಿದ್ರೆ ಬರ್ಡನ್ ಯಾರಿಗೂ ಫೀಲ್ ಆಗಲ್ಲ, ಎಲ್ಲಾ ಕೆಲಸನು ಆನ್ ಟೈಮ್ ಅಲ್ಲಿ ಆಗುತ್ತೆ, ಎಲ್ಲಾ ಕೆಲಸನು ಎಕ್ಸ್ಪರ್ಟ್ ಮಾಡ್ತಾರೆ ಅಂತ. ಓಕೆನಾ? ಅದನ್ನ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇಲ್ಲಿ ಹೆನ್ರಿ ಫಯೋಲ್ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ದೊಡ್ಡ ಕೆಲಸನ ಅಂದ್ರೆ ಒಂದು ಕೆಲಸನ ಸಣ್ಣದಾಗಿ ಡಿವೈಡ್ ಮಾಡಿ ಜನರಿಗೆ ಹಂಚ್ರಿ, ಸೊ ದಟ್ ಕೆಲಸಗಳು ಯಾರಿಗೂ ಬರ್ಡನ್ ಆಗಲ್ಲ, ಎಲ್ಲಾ ಕರೆಕ್ಟ್ ಆಗಿ ಕೆಲಸ ಆನ್ ಟೈಮ್ ಮುಗಿದತ್ತೆ, ಎಕ್ಸ್ಪರ್ಟ್ಸ್ ಮಾಡ್ತಾರೆ ಕೆಲಸನ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ, ಅಥಾರಿಟಿ ಅಂದ್ರೆ ರೈಟ್ ಟು ಗಿವ್ ಆರ್ಡರ್, ಕಮಾಂಡ್, ಓಕೆ, ರೈಟ್ ಟು ಗೆಟ್ ದ ವರ್ಕ್ ಡನ್, ಅದನ್ನ ಅಥಾರಿಟಿ ಅಂತಾರೆ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮಗೆ ಏನ್ ಕೆಲಸ ಕೊಟ್ಟಿರ್ತಾರೆ ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ಇದೆರಡರ ನಡುವೆ ಬ್ಯಾಲೆನ್ಸ್ ಇರಬೇಕು. ಅಥಾರಿಟಿ ಕೊಟ್ಟರೆ ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ ಎಷ್ಟು ಕೊಟ್ಟಿರ್ತೀವಿ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಕೊಡಬೇಕು. ಓಕೆ, ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಹೇಳ್ತಾರೆ. ಬೇರೆ ಅಥಾರಿಟಿ ಕೊಟ್ಟು ಕೈ ಬಿಡೋದಲ್ಲ, ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅಥಾರಿಟಿ ಕೊಡಲ್ಲ ಅಂದ್ರೆ ಏನ್ ಕೆಲಸ ಆಗಲ್ಲ, ರೈಟ್? ಡಿಸಿಪ್ಲಿನ್ ಅಂದ್ರೆ ಕಂಪನಿಯಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಆಗಬೇಕು, ಅಂದ್ರೆ ಎಲ್ಲಾ ಎಂಪ್ಲಾಯೀಸ್ ಕಂಪನಿಯಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು, ಸುಪೀರಿಯರ್ಗೆ ಒಬಿಡಿಯಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಯೂನಿಟಿ ಆಫ್ ಕಮಾಂಡ್. ಈ ಪ್ರಿನ್ಸಿಪಲ್ ಮೂಲಕ ಹೆನ್ರಿ ಫಯೋಲ್ ಏನ್ ಹೇಳ್ತಾರೆ, ಒಂದು ಟೀಮ್ಗೆ ಒಬ್ಬರೇ ಬಾಸ್ ಇರಬೇಕು, ಇಬ್ಬರಿದ್ರೆ ಕನ್ಫ್ಯೂಷನ್ಸ್, ಗ್ರೂಪಿಸಮ್, ಆರ್ಗ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಎಂಪ್ಲಾಯೀಸ್ ಅವರ ಪರ್ಸನಲ್ ಆಬ್ಜೆಕ್ಟಿವ್ಸ್ ನ ಬದಿಯಲ್ಲಿ ಒತ್ತಬೇಕು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ಗೆ ಮುಖ್ಯತ್ವ ಕೊಡಬೇಕು.
ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ರೀಚ್ ಆದ್ರೇನೆ ಅವ್ರ ಪರ್ಸನಲ್ ಆಬ್ಜೆಕ್ಟಿವ್ ರೀಚ್ ಆಗುತ್ತೆ ಅಂತ ಹೇಳಿದಾರೆ ಅವರು. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಂದ್ರೆ, ಡ್ರಾ ದ ಆರ್ಗನೈಸೇಷನ್ ಚಾರ್ಟ್ ಶೋಯಿಂಗ್ ಡಿವಿಷನಲ್ ಅಂಡ್ ಫಂಕ್ಷನಲ್ ಸ್ಟ್ರಕ್ಚರ್. ಅಂದ್ರೆ ಚಾರ್ಟ್ ಬರೀಬೇಕು, ಅದು ಡಿವಿಷನಲ್ ಸ್ಟ್ರಕ್ಚರ್ದು ಚಾರ್ಟ್ ಬರೀಬೇಕು, ಫಂಕ್ಷನಲ್ ಸ್ಟ್ರಕ್ಚರ್ದು ಚಾರ್ಟ್ ಬರೀಬೇಕು. ಡಿವಿಷನಲ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಯಾವ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರುತ್ತಂದ್ರೆ ಫಂಕ್ಷನ್ಸ್ ಬೇಸಿಸ್ ಮೇಲೆ, ಸಾರಿ ಫಂಕ್ಷನ್ಸ್ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಸಾರಿ, ಓಕೆ, ಇದು ಇದು ಈ ಚಾರ್ಟ್ ಅಲ್ಲ, ದಿಸ್ ಇಸ್ ನಾಟ್, ಈ ಫಸ್ಟ್ ಚಾರ್ಟ್ ಅಲ್ಲ ಇದು. ಈ ಚಾರ್ಟ್ ಅಲ್ಲ, ಈ ಚಾರ್ಟ್ ಬರೀ, ದಿಸ್ ಇಸ್ ದ ಚಾರ್ಟ್ ಶೋಯಿಂಗ್ ಡಿವಿಷನಲ್ ಅಂಡ್ ಫಂಕ್ಷನಲ್ ಸ್ಟ್ರಕ್ಚರ್. ಈ ಎರಡು ಸ್ಟ್ರಕ್ಚರ್ ಇಲ್ಲಿ ಇದಾಗಿದೆ. ಓಕೆ, ಫಂಕ್ಷನಲ್ ಸ್ಟ್ರಕ್ಚರ್ ಅಂದ್ರೆ ಫಂಕ್ಷನ್ಸ್ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಒಂದೊಂದ್ಸರಿ ಹೇಳ್ತೀನಿ ನೋಡ್ರಿ, ಫಂಕ್ಷನಲ್ ಸ್ಟ್ರಕ್ಚರ್ ಅಂದ್ರೆ ಹೆಸರಲ್ಲೇ ಇದೆ, ಫಂಕ್ಷನ್ಸ್ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಡಿವಿಷನಲ್ ಸ್ಟ್ರಕ್ಚರ್ ಅಂದ್ರೆ ಪ್ರಾಡಕ್ಟ್ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಇದು ಚಾರ್ಟ್ ಶೋಯಿಂಗ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್ ಎರಡು ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಕಾಸ್ಮೆಟಿಕ್ಸ್, ಗಾರ್ಮೆಂಟ್ಸ್, ಫುಟ್ವೇರ್, ಸ್ಕಿನ್ ಕೇರ್. ಇಲ್ಲಿ ಈ ಸ್ಟ್ರಕ್ಚರ್ ಯಾವ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರ್ತದೆ? ಪ್ರಾಡಕ್ಟ್ ಬೇಸಿಸ್ ಮೇಲೆ. ಕಾಸ್ಮೆಟಿಕ್ಸ್ ಇದೊಂದು ಡಿವಿಷನ್, ಗಾರ್ಮೆಂಟ್ಸ್ ಇದೊಂದು ಡಿವಿಷನ್, ಫುಟ್ವೇರ್ ಇದೊಂದು ಡಿವಿಷನ್, ಸ್ಕಿನ್ ಕೇರ್ ಇದೊಂದು ಡಿವಿಷನ್. ಈ ಡಿವಿಷನ್ಸ್ ಗೆ ಮತ್ತೆ ಫಂಕ್ಷನ್ಸ್, ಡಿಫ್ರೆಂಟ್ ಫಂಕ್ಷನ್ಸ್ ಇರುತ್ತೆ. ಈ ಕಾಸ್ಮೆಟಿಕ್ ಡಿವಿಷನ್ ಅಲ್ಲಿ ಹ್ಯೂಮನ್ ರಿಸೋರ್ಸಸ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಏನ್ ಮಾಡ್ತಾರೆ, ಮತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಗಾರ್ಮೆಂಟ್ಸ್ಗೂ ಸೇಮ್ ರಿಪೀಟ್ ಆಗುತ್ತೆ, ಫುಟ್ವೇರ್ಗೂ ಸೇಮ್ ಹ್ಯೂಮನ್ ರಿಸೋರ್ಸಸ್, ಮಾರ್ಕೆಟಿಂಗ್ ಎಲ್ಲ ಇರುತ್ತೆ, ಸ್ಕಿನ್ ಕೇರ್ ಅಲ್ಲೂ ಎಲ್ಲ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಚಾರ್ಟ್ ಶೋಯಿಂಗ್. ಅಂದ್ರೆ ಈ ಚಾರ್ಟ್ ಅಲ್ಲಿ ಪ್ರಾಡಕ್ಟ್ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡಿರ್ತಾರೆ. ಇದು ಡಿವಿಷನಲ್ ಸ್ಟ್ರಕ್ಚರ್. ಕೆಳಗೆ ಬರೋದು ಫಂಕ್ಷನಲ್ ಸ್ಟ್ರಕ್ಚರ್. ಎರಡು ಮರ್ಜ್ ಆಗುತ್ತೆ ಇಲ್ಲಿ. ಕಾಸ್ಮೆಟಿಕ್ಸ್ ಇದೊಂದು ಡಿವಿಷನ್, ಗಾರ್ಮೆಂಟ್ಸ್ ಒಂದು ಡಿವಿಷನ್, ಫುಟ್ವೇರ್ ಒಂದು ಡಿವಿಷನ್, ಸ್ಕಿನ್ ಕೇರ್ ಒಂದು ಡಿವಿಷನ್. ಈಚ್ ಡಿವಿಷನ್ಗೂ HR, ಮಾರ್ಕೆಟಿಂಗ್ ಎಲ್ಲ ಇರುತ್ತೆ. ಗಾರ್ಮೆಂಟ್ಸ್ಗೂ ಇರುತ್ತೆ, ಫುಟ್ವೇರ್ ಇರುತ್ತೆ, ಸ್ಕಿನ್ ಕೇರ್ಗೂ ಇರುತ್ತೆ. ಇಲ್ಲಿ ಕಾಮನ್ ಆಗಿ ಕೊಟ್ಟಿದ್ರು ಅಷ್ಟೇ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 2 ಈಸ್ ಓವರ್. ಓಕೆ.